ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಹೋಳಿ ಹಬ್ಬದ ಧಾರ್ಮಿಕ ಮಹತ್ವದ ಬಗ್ಗೆ ಹೇಳುತ್ತೇನೆ ಹಾಗೂ ಒಂದು ಪೌರಾಣಿಕ ಕಥೆ ಕೂಡ ಹೇಳುತ್ತೇನೆ. ಹೋಳಿ ಹಬ್ಬವು ನಮ್ಮ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಹಬ್ಬವಾಗಿದೆ. ಇದು ಧರ್ಮದ ಜಯ, ಭಕ್ತಿಯ ಶಕ್ತಿ ಮತ್ತು ದುಷ್ಟತನದ ನಾಶವನ್ನು ಸಾರುತ್ತದೆ. ಹೋಲಿಕಾ ದಹನ ಇದು ಹೋಳಿ ಹಬ್ಬದ ಮುನ್ನಾ ದಿನ, ಅಂದರೆ ಒಂದು ದಿನ ಮುಂಚೆ ನಡೆಯುತ್ತದೆ. ಹೋಲಿಕಾ ದಹನ್ ನಡೆಯುತ್ತದೆ. ಇದರ ಮೂಲ ಕಥೆ ಭಾಗವತ್ ಪುರಾಣದಲ್ಲಿ ಬರುತ್ತದೆ ಹಾಗೂ ಹೋಳಿ ಹಬ್ಬಕ್ಕೆ ಕೃಷ್ಣನ ಲೀಲೆಯೋ ಕಾರಣವಾಗಿದೆ. ವೃಂದಾವನದಲ್ಲಿ ಕೃಷ್ಣನು ರಾಧೆ ಮತ್ತು ಗೋಪಿಕೆಗಳೊಂದಿಗೆ ಬಣ್ಣಗಳಿಂದ ಆಟವಾಡಿದ್ದನು ಹಾಗೂ ಹೋಳಿ ಹಬ್ಬವು ವಸಂತ ಋತುವಿನ ಆರಂಭವನ್ನು ಸೂಚಿಸುತ್ತದೆ. ಈಗ ಹೋಳಿ ಹಬ್ಬದ ಒಂದು ಪೌರಾಣಿಕ ಕಥೆ ಕೇಳೋಣ. ಹೋಳಿ ಹಬ್ಬವು ನಮ್ಮ ಭಾರತದ ಅತ್ಯಂತ ಪ್ರಾಚೀನ ಮತ್ತು ಆನಂದಭರಿತ ಹಬ್ಬಗಳಲ್ಲಿ ಒಂದು. ಇದು ದುಷ್ಟತನದ ಮೇಲೆ ವಿಜಯವನ್ನು ಸೂಚಿಸುವ ಹಬ್ಬವಾಗಿದೆ. ಹೋಳಿ ಹಬ್ಬದ ಹಿಂದೆ ಬಹಳ ಸುಂದರವಾದ ಒಂದು ಪೌರಾಣಿಕ ಕಥೆ ಇದೆ. ಪ್ರಹ್ಲಾದ ಮತ್ತು ಹಿರಣ್ಯಕಶಿಪುವಿನ ಕಥೆ. ಹೋಳಿ ಹಬ್ಬದ ಈ ಮೂಲ ಕಥೆ ಭಾಗವತ್ ಪುರಾಣದಲ್ಲಿ ಬರುತ್ತದೆ. ಹಿರಣ್ಯಕಶಿಪು ಎಂಬ ಅಸುರ ರಾಜನು ಇದ್ದನು. ಅವನು ಅತ್ಯಂತ ಕ್ರೂರನಾಗಿದ್ದನು. ತನ್ನನ್ನು ದೇವರೆಂದು ಪೂಜಿಸಬೇಕು ಎಂದು ಆದೇಶಿಸುತ್ತಿದ್ದನು. ಅವನಿಗೆ ಬ್ರಹ್ಮದೇವರಿಂದ ವರ ದೊರಕಿತ್ತು. ಯಾರಿಂದಲೂ ಸಾಯುವುದಿಲ್ಲ, ಹಗಲು ರಾತ್ರಿ ಅಲ್ಲ, ಒಳಗೆ ಹೊರಗೆ ಅಲ್ಲ, ಮಾನವ ಪ್ರಾಣಿ ಅಲ್ಲ, ಇತ್ಯಾದಿ ಶತ್ರುಗಳಿಂದ ಅಲ್ಲ. ಈ ವರದಿಂದ ಅವನು ತುಂಬ ಗರ್ವದಿಂದ ಅಡ್ಡಾಡುತ್ತಿದ್ದನು ಮತ್ತು ಎಲ್ಲ ದೇವತೆಗಳಿಗೆ ಅಗೌರವದಿಂದ ನೋಡುತ್ತಿದ್ದನು. ಆದರೆ ಅವನ ಮಗ ಪ್ರಹ್ಲಾದನು ವಿಷ್ಣು ಭಕ್ತನಾಗಿದ್ದನು. ಅವನು ಸದಾ ವಿಷ್ಣುವಿನ ನಾಮ ಜಪಿಸುತ್ತಿದ್ದನು. ಓಂ ನಮೋ ನಾರಾಯಣ ಎಂದು ಜಪಿಸುತ್ತಿದ್ದನು. ಇದು ಹಿರಣ್ಯಕಶಿಪುವಿಗೆ ಬಹಳ ಕೋಪ ತಂದಿತ್ತು. ತನ್ನ ಮಗನನ್ನೇ ಹಲವು ಬಾರಿ ಕೊಲ್ಲಲು ಪ್ರಯತ್ನಿಸಿದ್ದನು. ವಿಷ ಕೊಟ್ಟು ನೋಡಿದ್ದನು. ಪರ್ವತದಿಂದ ತುಳಿಸಿದ್ದನು. ಹಾವುಗಳ ಮಧ್ಯೆ ಹಾಕಿದ್ದನು. ಆದರೆ ಪ್ರಹ್ಲಾದನು ದೇವರ ಕೃಪೆಯಿಂದ ಸುರಕ್ಷಿತನಾಗಿದ್ದನು. ಅಷ್ಟಕ್ಕೆ ಬಿಡಲಿಲ್ಲ. ಹಿರಣ್ಯಕಶಿಪುವಿಗೆ ಹೋಲಿಕಾ ಎಂಬ ತಂಗಿ ಇದ್ದಳು. ಅವಳಿಗೆ ಬೆಂಕಿಯಲ್ಲಿ ಸುಡದ ವರವಿತ್ತು. ಅಂದರೆ ಅವಳಿಗೆ ಬೆಂಕಿಯು ಯಾವ ಹಾನಿಯೂ ಮಾಡುತ್ತಿರಲಿಲ್ಲ. ಪ್ರಹ್ಲಾದನಿಗೆ ಹೋಲಿಕಾಗೆ ಅವಳ ಮಡಿಲಿನಲ್ಲಿ ಕೂಡಿಸಿಕೊಂಡು ಬೆಂಕಿಯಲ್ಲಿ ಕೂತುಕೊಳ್ಳಲು ಹೇಳಿದ್ದನು. ಅವಳ ಕೂತ ನಂತರ ಸುತ್ತ ಎಲ್ಲ ಬೆಂಕಿ ಹಚ್ಚಿದ್ದನು. ಆದರೆ ದೇವರ ಮಹಿಮೆಯಿಂದ ಹೋಲಿಕಾ ಬೆಂಕಿಯಲ್ಲಿ ಸುಟ್ಟಿ ಹೋದಳು. ಪ್ರಹ್ಲಾದನು ಸುರಕ್ಷಿತನಾಗಿದ್ದನು. ಈ ಘಟನೆ ವಿಜಯವನ್ನು ಸೂಚಿಸುತ್ತದೆ. ಆದುದರಿಂದಲೇ ಹೋಳಿಯ ಒಂದು ದಿನ ಮುಂಚೆ ಹೋಲಿಕಾ ದಹನ ಮಾಡಲಾಗುತ್ತದೆ. ಇದು ಹೋಲಿಕಾ ದಹನ ಎಂದು ಬೆಂಕಿ ಹಚ್ಚುವ ಸಂಪ್ರದಾಯ ಪ್ರಾರಂಭವಾಯಿತು. ಮುಂದೆ ಹಿರಣ್ಯಕಶಿಪುವಿನ ಅಹಂಕಾರವನ್ನು ಕೊನೆಗೊಳಿಸಲು ಮಹಾವಿಷ್ಣು ನರಸಿಂಹನ ಅವತಾರವನ್ನು ಧರಿಸಿಕೊಂಡು ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಸಾಯಂಕಾಲ ಹಗಲು ಅಲ್ಲ, ರಾತ್ರಿ ಕೂಡ ಅಲ್ಲ, ಮನೆಯ ಬಾಗಿಲಿನ ಮೆಟ್ಟಲಲ್ಲಿ ಒಳಗೆ ಅಲ್ಲ, ಹೊರಗೆ ಅಲ್ಲ, ಹೊಸ್ತಿಲ ಮೇಲೆ ಕುಳಿತುಕೊಂಡು ಹಿರಣ್ಯಕಶಿಪುವನ್ನು ಸಂಹರಿಸಿದರು. ಈ ಕಥೆ ಕೂಡ ಹೋಳಿ ಹಬ್ಬಕ್ಕೆ ಸಂಬಂಧಪಟ್ಟಿದೆ. ಇನ್ನೊಂದು ಕಥೆ ಕೃಷ್ಣನ ಕಥೆ. ವೃಂದಾವನದಲ್ಲಿ ಕೃಷ್ಣನು ರಾಧೆ ಮತ್ತು ಗೋಪಿಕಾಗಳೊಂದಿಗೆ ಬಣ್ಣಗಳನ್ನು ಎರಚಿ ಆಡುವ ಸಂಪ್ರದಾಯ ಪ್ರಾರಂಭವಾಯಿತು. ಇದು ಪ್ರೀತಿ ಮತ್ತು ಸ್ನೇಹದ ಸಂಕೇತವಾಗಿದೆ. ಹೋಳಿ ಹಬ್ಬದ ಮಹತ್ವ: ಅಹಂಕಾರದ ನಾಶ, ಭಕ್ತಿಯ ಶಕ್ತಿ, ಸ್ನೇಹ, ಪ್ರೀತಿ ಮತ್ತು ಏಕತೆಯ ಹಬ್ಬ.
ಹಳೆಯ ದ್ವೇಷಗಳನ್ನು ಮರೆತು ಹೊಸ ಆರಂಭ. ವಿವಿಧ ಬಣ್ಣಗಳಿಂದ ಆಟ ಆಡುವುದು. ಸಾಮಾಜಿಕ ಮತ್ತು ಧಾರ್ಮಿಕ ಏಕತೆ. ಹೋಳಿ ಹಬ್ಬವು ಜಾತಿ ಭೇದವಿಲ್ಲ, ಧನಿಕ ಬಡ ಎಂಬ ವ್ಯತ್ಯಾಸವಿಲ್ಲ. ಎಲ್ಲರೂ ಒಟ್ಟಾಗಿ ಆಚರಿಸುವ ಹಬ್ಬವಾಗಿದೆ. ಹೋಳಿ ದಿನದ ಧಾರ್ಮಿಕ ಆಚರಣೆಗಳು. ಹೋಲಿಕಾ ದಹನಕ್ಕೆ ಪ್ರದಕ್ಷಿಣೆ ಹಾಕುವುದು, ವಿಷ್ಣು ಸಹಸ್ರನಾಮ ಪಠಣ ಮತ್ತು ಪ್ರಹ್ಲಾದನ ಸ್ಮರಣೆ, ಮನೆಯಲ್ಲಿ ಹಬ್ಬದ ಪೂಜೆ ಹಾಗೂ ದೇವರು ಭಕ್ತನನ್ನು ಯಾವ ರೂಪದಲ್ಲಾದರೂ ರಕ್ಷಿಸುತ್ತಾನೆ. ಅಧರ್ಮದ ವಿರುದ್ಧ ಧರ್ಮ ಸದಾ ಜಯಶೀಲವಾಗಿರುತ್ತದೆ. ಇದು ಹೋಳಿ ಹಬ್ಬದ ಧಾರ್ಮಿಕ ಮಹತ್ವ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.